ವೀಕ್ಷಕರೇ ನಮಸ್ಕಾರ. ಜೂನ್ನ ಕೊನೆಯ ಕೃಷಿ ವಾರ್ತೆಗೆ ಸ್ವಾಗತ. ನಾನು ವೇಣುಗಣಪತಿ. ಮೊದಲಿಗೆ ಮುಖ್ಯಾಂಶಗಳು. ಹಾಸನದ ರೈತರಿಗೆ ಸಿಹಿ ಸುದ್ದಿ. ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆ ಅಡಿಯಲ್ಲಿ ಶುಂಠಿ ಖರೀದಿ. ಅರಣ್ಯ ಕೃಷಿಗೆ ಉತ್ತೇಜನ ನೀಡುವ ಸಲುವಾಗಿ ಕೃಷಿ ಜಮೀನಿನಲ್ಲಿದ್ದ ಮರವನ್ನು ಕಡಿಯಲು ಇದ್ದ ನಿಯಮವನ್ನು ಸರಳ ಮಾಡಿದ ಕೇಂದ್ರ ಸರ್ಕಾರ. ಜನಪ್ರಿಯವಾಗುತ್ತಿಲ್ಲ ನೇರ ಭತ್ತ ಬಿತ್ತನೆ ಪದ್ಧತಿ. ಚಿಂತೆಯಲ್ಲಿ ಪಂಜಾಬ್ ಸರ್ಕಾರ. ಶೇಕಡ 80 ಸಬ್ಸಿಡಿಯಲ್ಲಿ FPOಗಳಿಗೆ ಡ್ರೋನ್ಗಳನ್ನು ನೀಡಲು ನಿರ್ಧರಿಸಿದ ಆಂಧ್ರಪ್ರದೇಶ. ಮಾಯವಾಗಿವೆ 22,000 ಗ್ರಾಮೀಣ ಕೃಷಿ ಮಾರುಕಟ್ಟೆಗಳು ಎಲ್ಲಿ ಎಂಬ ಪ್ರಶ್ನೆಗೆ ಕೇಂದ್ರದ ಕಡೆಯಿಂದ ಇಲ್ಲ ಉತ್ತರ. ನೂತನ ಸಾಸಿವೆ ತಳಿಯನ್ನು ಲೋಕಾರ್ಪಣೆಗೊಳಿಸಿದ ಬೇಯರ್. ಇದೀಗ ವಾರ್ತೆಗಳ ವಿವರ. ಹಾಸನದ ರೈತರಿಗೆ ಸಿಹಿ ಸುದ್ದಿ. ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆ ಅಡಿಯಲ್ಲಿ ಶುಂಠಿ ಖರೀದಿ. ಕೇಂದ್ರ ಸರ್ಕಾರ ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆ ಅಡಿಯಲ್ಲಿ ಹಸಿ ಶುಂಠಿ ಖರೀದಿಸಲು ನಿರ್ಧರಿಸಿದೆ. ಪ್ರತಿ ಕ್ವಿಂಟಾಲ್ಗೆ 2,445 ರೂಪಾಯಿ ದರವನ್ನು ನಿಗದಿಪಡಿಸಲಾಗಿದೆ. ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳಿಯವರು ರೈತರಿಂದ ಖರೀದಿಸಲಿದ್ದಾರೆ. ಜುಲೈ 2ರಿಂದ 31ರವರೆಗೆ ನೋಂದಣಿ ಮತ್ತು ಖರೀದಿ ಪ್ರಕ್ರಿಯೆಯು ನಡೆಯಲಿದೆ. ಇದಕ್ಕಾಗಿ ಹಾಸನ ಮತ್ತು ಬೇಲೂರಿನ APMC ಮಾರುಕಟ್ಟೆ ಪ್ರಾಂಗಣದಲ್ಲಿ ಖರೀದಿ ಕೇಂದ್ರಗಳನ್ನು ತೆರೆಯಲಾಗಿದೆ. ರೈತರು ಫ್ರೂಟ್ಸ್ ID ಮೂಲಕ ನೋಂದಾಯಿಸಿಕೊಳ್ಳಬಹುದು. ಪ್ರತಿ ರೈತರಿಂದ ಎಕರೆಗೆ 30 ಕ್ವಿಂಟಾಲ್ನಂತೆ ಗರಿಷ್ಠ 60 ಕ್ವಿಂಟಾಲ್ ಹಸಿ ಶುಂಠಿಯನ್ನು ಖರೀದಿಸಲಾಗುವುದು. ರೈತರ ಆಧಾರ್ ಸಂಖ್ಯೆ ಜೋಡಣೆಗೊಂಡಿರುವ ಬ್ಯಾಂಕ್ ಖಾತೆಗೆ ಉತ್ಪನ್ನದ ಮೌಲ್ಯವನ್ನು ಜಮಾ ಮಾಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಖರೀದಿ ಕೇಂದ್ರದ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು ಎಂದು ಕೃಷಿ ಮಾರಾಟ ಇಲಾಖೆಯ ಉಪನಿರ್ದೇಶಕರು ತಿಳಿಸಿದ್ದಾರೆ. ಅರಣ್ಯ ಕೃಷಿಗೆ ಉತ್ತೇಜನ ನೀಡುವ ಸಲುವಾಗಿ ಕೃಷಿ ಜಮೀನಿನಲ್ಲಿದ್ದ ಮರವನ್ನು ಕಡಿಯಲು ಇದ್ದ ನಿಯಮವನ್ನು ಸರಳ ಮಾಡಿದ ಕೇಂದ್ರ ಸರ್ಕಾರ. ಈ ಮೊದಲು ಭಾರತದಲ್ಲಿ ಮರ ಕಡಿಯುವ ಪರವಾನಗಿಗೆ ಸಂಬಂಧಿಸಿದಂತೆ ರಾಜ್ಯಗಳು ಅವರದ್ದೇ ಆದ ಕಾನೂನುಗಳನ್ನು ಹೊಂದಿದ್ದವು. ಕೃಷಿಯೇತರ ಭೂಮಿಯಲ್ಲಿ ಮರ ಕಡಿಯಲು, ಕೃಷಿ ಭೂಮಿಯಲ್ಲಿ ಕಟಾವು ಮಾಡಲು ಬೇರೆ ಬೇರೆ ನಿಯಮಾವಳಿಗಳಿದ್ದವು. ಇದರಿಂದ ರೈತರಿಗೆ ಹಲವಾರು ರೀತಿಯ ಅನಾನುಕೂಲತೆಗಳು ಉಂಟಾಗುತ್ತಿದ್ದವು. ಅವರು ಕಟಾವು ಮಾಡಿ ಮಾರಲು ಹೊರಟಿದ್ದ ಮರಗಳು ಕೃಷಿ ಭೂಮಿಯಲ್ಲಿದ್ದವು ಅಥವಾ ಅರಣ್ಯದಿಂದ ಕಡಿದು ತಂದಿದ್ದವು ಎಂದು ಹೇಳಲಾಗದೆ ಮಾರುವ ಸಮಯದಲ್ಲಿ ತೊಂದರೆಯಾಗುತ್ತಿತ್ತು. ಇದನ್ನು ಸರಿಪಡಿಸಲು ದೇಶದೆಲ್ಲೆಡೆ ಲಾಗೂ ಆಗುವ ಒಂದು ನೀತಿಯನ್ನು ತರಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ. 2016ರ ಮರ ಆಧಾರಿತ ಕೈಗಾರಿಕೆಗಳು ಸ್ಥಾಪನೆ ಮತ್ತು ನಿಯಂತ್ರಣ ಮಾರ್ಗಸೂಚಿಯ ಪ್ರಕಾರ ರಾಜ್ಯ ಮಟ್ಟದ ಸಮಿತಿಯೊಂದನ್ನು ರಚಿಸಲಾಗಿದೆ. ಇವುಗಳಲ್ಲಿ ಕಂದಾಯ ಮತ್ತು ಕೃಷಿ ಇಲಾಖೆಗಳ ಅಧಿಕಾರಿಗಳು ಕೂಡ ಇರುತ್ತಾರೆ. ಇದು ಇನ್ನು ಮುಂದೆ ಆಯಾ ರಾಜ್ಯಗಳ ಮರ ಕಟಾವು ಮತ್ತು ಮಾರಾಟವನ್ನು ನೋಡಿಕೊಳ್ಳಲಿದೆ. ನ್ಯಾಷನಲ್ ಟಿಂಬರ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಎನ್ನುವ ಜಾಲತಾಣವೊಂದನ್ನು ಅಭಿವೃದ್ಧಿ ಮಾಡಲಾಗಿದೆ. ರೈತರು ತಮ್ಮ ಜಮೀನಿನ ವಿವರಗಳನ್ನು ಇದರಲ್ಲಿ ದಾಖಲಿಸಬೇಕು. ಅಕಸ್ಮಾತ್ ಹೊಸದಾಗಿ ಅರಣ್ಯ ಬೆಳೆಗಳನ್ನು ಹಾಕುವುದಾಗಿದ್ದರೆ ಅವುಗಳ ಒಟ್ಟಾರೆ ಸಂಖ್ಯೆ, ಎಷ್ಟು ವರ್ಷದ ಗಿಡಗಳನ್ನು ಹಾಕುತ್ತಿದ್ದೀರಿ, ಎಲ್ಲೂ ಹಾಕುತ್ತಿದ್ದೀರಿ ಎನ್ನುವ ವಿವರವನ್ನು ಅದರಲ್ಲಿ ದಾಖಲಿಸಬೇಕು ಮತ್ತು ಕಾಲಕ್ರಮೇಣ ಅದನ್ನು ನವೀಕರಿಸಬೇಕು. 10ಕ್ಕಿಂತ ಹೆಚ್ಚಿನ ಮರಗಳನ್ನು ಕಡಿಯಬೇಕು ಎಂದರೆ ಮರಗಳ ಸಂಪೂರ್ಣ ವಿವರವನ್ನು ನೀಡಿ NTMSನಲ್ಲಿ ಅರ್ಜಿ ಸಲ್ಲಿಸಬೇಕು. ರೈತರ ತೋಟಕ್ಕೆ ಅಧಿಕಾರಿಗಳು ಬಂದು ನೋಡಿ NOC ನೀಡಿದ ನಂತರ ಕಟಾವು ಮಾಡಿ ಮಾರಬಹುದು. ಅಕಸ್ಮಾತ್ 10ಕ್ಕಿಂತ ಕಡಿಮೆ ಮರಗಳನ್ನು ಕಡಿಯುವುದಾಗಿದ್ದರೆ ಅದರ ಫೋಟೋ, ಸುತ್ತಳತೆಯ ವಿವರವನ್ನು ನೀಡಬೇಕು. ಇದಕ್ಕೆ ಅಧಿಕಾರಿಗಳು ಬಂದು ಸ್ಥಳ ಪರಿಶೀಲನೆ ಮಾಡಲೇಬೇಕೆಂದಿಲ್ಲ. ಜಾಲತಾಣದಲ್ಲೇ ರೈತರು NOC ಪ್ರಮಾಣ ಪತ್ರವನ್ನು ಪಡೆಯಬಹುದು. ಕಟಾವಾದ ನಂತರ ಕೂಡ ರೈತರು ಮರದ ಕಾಂಡಗಳ ಫೋಟೋವನ್ನು ವೆಬ್ಸೈಟ್ನಲ್ಲಿ ದಾಖಲು ಮಾಡಬೇಕು. ಈ ರೀತಿ ಪ್ರಮಾಣ ಪತ್ರ ಹೊಂದಿದ ಮರಮುಟ್ಟುಗಳನ್ನು ಮಾರಲು ರೈತರಿಗೆ ಸುಲಭವಾಗಲಿದೆ. ದೇಶದೆಲ್ಲೆಡೆ ಒಂದೇ ರೀತಿಯ ಕಾನೂನು ಇರುವುದರಿಂದ ಇದನ್ನು ಜಾರಿ ಮಾಡುವುದು ಸುಲಭವಾಗಿ ಅರಣ್ಯ ನಾಶ ತಡೆಗೆ ಇದು ಸಹಕಾರಿಯಾಗಲಿದೆ. ಜನಪ್ರಿಯವಾಗುತ್ತಿಲ್ಲ ನೇರ ಭತ್ತ ಬಿತ್ತನೆ ಪದ್ಧತಿ. ಚಿಂತೆಯಲ್ಲಿ ಪಂಜಾಬ್ ಸರ್ಕಾರ. ಪಂಜಾಬ್ ರಾಜ್ಯದಲ್ಲಿ ಸುಮಾರು 14 ಲಕ್ಷ ಕೊಳವೆ ಬಾವಿಗಳಿವೆ ಎಂದು ಸರ್ಕಾರದ ಅಂಕಿಅಂಶ ಹೇಳುತ್ತದೆ. ರಾಜ್ಯ ಸರ್ಕಾರ ರೈತರ ಪಂಪ್ಸೆಟ್ಗಳಿಗೆ ಸಬ್ಸಿಡಿ ದರದಲ್ಲಿ ವಿದ್ಯುತ್ ನೀಡಲು ಸುಮಾರು 20,500 ಕೋಟಿ ರೂಪಾಯಿಯನ್ನು ಖರ್ಚು ಮಾಡುತ್ತಿದೆ. ಇದೆಲ್ಲಕ್ಕಿಂತ ಹೆಚ್ಚಿಗೆ ಕಡಿಮೆ ಆಗುತ್ತಿರುವ ಅಂತರ್ಜಲ ಎಲ್ಲರಲ್ಲೂ ಚಿಂತೆಯನ್ನುಂಟು ಮಾಡಿದೆ. ಭತ್ತದಲ್ಲಿ ಕಡಿಮೆ ನೀರನ್ನು ಬಳಸುವಂತಹ DSR ಅಥವಾ ನೇರ ಬಿತ್ತನೆ ತಂತ್ರಜ್ಞಾನವನ್ನು 2010ರಲ್ಲಿ ಪಂಜಾಬ್ ಕೃಷಿ ವಿಶ್ವವಿದ್ಯಾಲಯ ಪರಿಚಯಿಸಿತ್ತು. ಅಲ್ಲಿಂದ ಇಲ್ಲಿಯವರೆಗೆ ಇದನ್ನು ರೈತರ ನಡುವೆ ಜನಪ್ರಿಯಗೊಳಿಸಲು ಪಂಜಾಬ್ ಸರ್ಕಾರ ನಾನಾ ಪ್ರಯತ್ನಗಳನ್ನು ಮಾಡುತ್ತಿದೆ. ಇದರ ಕುರಿತು ಮಾಹಿತಿ ನೀಡುವ ಅನೇಕ ಕಾರ್ಯಕ್ರಮಗಳ ಆಯೋಜನೆ, ರೈತರಿಗೆ ಎಕರೆಗೆ 1,500 ರೂಪಾಯಿ ಸಹಾಯಧನ ನೀಡುವುದು ಇವುಗಳಲ್ಲಿ ಕೆಲವು. ಆದರೆ ಇಷ್ಟೆಲ್ಲ ಪ್ರಯತ್ನದ ನಡುವೆಯೂ ಕೂಡ ರೈತರು ಭತ್ತದ ನರ್ಸರಿ ಮಾಡಿ ನಂತರ ನಾಟಿ ಮಾಡಿ ಹೆಚ್ಚಿಗೆ ನೀರು ಬಳಸಿ ಭತ್ತ ಬೆಳೆಯುವ ಸಾಮಾನ್ಯ ಪದ್ಧತಿಯನ್ನೇ ಅಳವಡಿಸಿಕೊಳ್ಳುತ್ತಿದ್ದಾರೆ. ಇದು ಪಂಜಾಬ್ ಸರ್ಕಾರಕ್ಕೆ ತಲೆನೋವಾಗಿ ಪರಿಣಮಿಸಿದೆ. ಈ ಬಾರಿ ಒಟ್ಟಾರೆ 5 ಲಕ್ಷ ಎಕರೆಯಲ್ಲಿ DSR ಪದ್ಧತಿಯಲ್ಲಿ ಭತ್ತವನ್ನು ಬೆಳೆಯಬೇಕು ಎನ್ನುವ ಗುರಿಯನ್ನು ಹಾಕಿಕೊಳ್ಳಲಾಗಿತ್ತು. ಆದರೆ ಸದ್ಯದ ಮಟ್ಟಿಗೆ ಕೇವಲ 36,435 ಎಕರೆ ಪ್ರದೇಶದಲ್ಲಿ ಮಾತ್ರ ಈ ಪದ್ಧತಿಯನ್ನು ರೈತರು ಅಳವಡಿಸಿಕೊಂಡಿದ್ದಾರೆ. ಇದು ಹಿಂದಿನ ವರ್ಷ ಇದ್ದಂತಹ 2.53 ಲಕ್ಷ ಎಕರೆಗಿಂತ ತೀರಾ ಕಡಿಮೆ. ಹೀಗೆಯೇ ಆದರೆ ಈ ಪದ್ಧತಿಯನ್ನು ರೈತರು ಸಂಪೂರ್ಣವಾಗಿ ಕೈಬಿಡುತ್ತಾರೆ. ಈ ವಿಷಯವನ್ನು ಪಂಜಾಬ್ ಸರ್ಕಾರ ಇನ್ನಷ್ಟು ಗಂಭೀರವಾಗಿ ಪರಿಗಣಿಸಬೇಕು ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ.
80% ಸಬ್ಸಿಡಿಯಲ್ಲಿ FPOಗಳಿಗೆ ಡ್ರೋನ್ಗಳನ್ನು ನೀಡಲು ನಿರ್ಧರಿಸಿದ ಆಂಧ್ರ ಪ್ರದೇಶ. ಡ್ರೋನನ್ನು ಕೃಷಿಯಲ್ಲಿ ಜನಪ್ರಿಯಗೊಳಿಸಲು ಕೇಂದ್ರ ಸರ್ಕಾರ ಅನೇಕ ಸಬ್ಸಿಡಿಗಳನ್ನು ಘೋಷಿಸಿದೆ. ಇದನ್ನು ಬಿಟ್ಟು ಯಾವುದೇ ರಾಜ್ಯ ಸರ್ಕಾರಗಳು ಕೂಡ ತಮ್ಮ ಸ್ವಂತದ ಯೋಜನೆಯನ್ನು ತಯಾರಿಸಿರಲಿಲ್ಲ. ಆದರೆ ಇದೇ ಮೊದಲ ಬಾರಿಗೆ ರೈತರಿಗಾಗಿ ಡ್ರೋನ್ ಮೇಲೆ ಭಾರೀ ರಿಯಾಯಿತಿಯನ್ನು ನೀಡಲು ಆಂಧ್ರ ಪ್ರದೇಶ ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಇದಕ್ಕಾಗಿ ಮೊದಲ ಹಂತದಲ್ಲಿ ಸುಮಾರು 900 ಡ್ರೋನ್ಗಳನ್ನು ಇದು ಈಗಾಗಲೇ ತರಿಸಿಕೊಂಡಿದ್ದು, ಕೆಲ ಅತ್ಯುತ್ತಮ ರೈತ ಉತ್ಪಾದಕ ಕಂಪನಿಗಳನ್ನು ಗುರುತಿಸಿ ಅವುಗಳಿಗೆ 80% ಸಬ್ಸಿಡಿಯಲ್ಲಿ ಡ್ರೋನ್ಗಳನ್ನು ವಿತರಿಸಲಿದೆ. ಈಗಾಗಲೇ ಆ FPOಗಳ ರೈತರಿಗೆ ಡ್ರೋನ್ ಹಾರಿಸುವ ತರಬೇತಿಯನ್ನು ಕೊಡಲಾಗಿದೆ. ಡ್ರೋನ್ ಪಡೆದುಕೊಂಡ ರೈತ ಉತ್ಪಾದಕ ಕಂಪನಿಗಳು ತಮ್ಮ ಸದಸ್ಯರ ಹೊಲ ತೋಟಗಳಲ್ಲಿ ಸಿಂಪಡಿಸಲು ಅಥವಾ ಬೇರೆ ರೈತರಿಗೆ, ಬೇರೆ FPOಗಳಲ್ಲಿರುವ ರೈತರಿಗೆ ಕೂಡ ಇವನ್ನು ನೀಡಬಹುದು. ಒಟ್ಟಾರೆ ರೈತರು ಡ್ರೋನನ್ನು ಬಳಸುವುದನ್ನು ಹೆಚ್ಚಿಸಬೇಕು ಎನ್ನುವುದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಇದೀಗ ಒಂದು ವಾಣಿಜ್ಯ ವಿರಾಮ. ಸಮೃದ್ಧ ಸಾವಯವ ಗೊಬ್ಬರ, MSGP ಮತ್ತು KCDC ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು, ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ, ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ ಸಾವಯವ ಇಂಗಾಲ, NPK, PH, EC ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ವಿರಾಮದ ನಂತರ ಕೃಷಿ ವಾರ್ತೆಗೆ ಮತ್ತೊಮ್ಮೆ ಸ್ವಾಗತ. ಮಾಯವಾಗಿವೆ 22,000 ಗ್ರಾಮೀಣ ಕೃಷಿ ಮಾರುಕಟ್ಟೆಗಳು ಎಲ್ಲಿ ಎಂಬ ಪ್ರಶ್ನೆಗೆ ಕೇಂದ್ರದ ಕಡೆಯಿಂದ ಇಲ್ಲ ಉತ್ತರ. ಭಾರತದಲ್ಲಿ ಹಲವಾರು ವರ್ಷಗಳಿಂದ ಗ್ರಾಮೀಣ ಕೃಷಿ ಮಾರುಕಟ್ಟೆ ವ್ಯವಸ್ಥೆ ಇದೆ. ರೈತರು ಇದನ್ನು ಹಾತ್ ಬಾಜಾರ್ ಎಂದು ಕರೆಯುತ್ತಾರೆ. ಇದಕ್ಕೊಂದು ಸರಿಯಾದ ರೂಪವನ್ನು ನೀಡಬೇಕು ಎನ್ನುವುದು ಅನೇಕ ದಶಕಗಳಿಂದ ಹಲವಾರು ಆರ್ಥಿಕ ಮತ್ತು ಕೃಷಿ ತಜ್ಞರ ಬೇಡಿಕೆಯಾಗಿತ್ತು. ನ್ಯಾಷನಲ್ ಕಮಿಷನ್ ಆನ್ ಅಗ್ರಿಕಲ್ಚರ್ನವರು 2000ನೇ ಇಸ್ವಿಯೊಳಗೆ ಸುಮಾರು 30,000 ಗ್ರಾಮೀಣ ಹಾತ್ ಬಜಾರ್ಗಳನ್ನು ನಿರ್ಮಿಸಬೇಕು ಮತ್ತು ಇರುವ ಮಾರುಕಟ್ಟೆಗಳು ವ್ಯವಸ್ಥಿತವಾಗಿ ಕಾರ್ಯನಿರ್ವಹಿಸುವಂತೆ ಮಾಡಬೇಕು ಎಂದು ಹೇಳಿತ್ತು. 2004ರಲ್ಲಿ ಸ್ವಾಮಿನಾಥನ್ ಸಮಿತಿ ದೇಶದಾದ್ಯಂತ 40,000 ಹಾತ್ ಬಜಾರ್ಗಳಿವೆ, ಅವುಗಳ ಉದ್ಧಾರಕ್ಕಾಗಿ ಹಣ, ಸಮಯ ಮತ್ತು ಕೆಲ ಅಧಿಕಾರಿಗಳನ್ನು ಮೀಸಲಿಡಿ ಎಂದು ಶಿಫಾರಸು ಮಾಡಿತ್ತು. ನಂತರ 2016ರಲ್ಲಿ ರೈತರ ಆದಾಯ ದ್ವಿಗುಣಗೊಳಿಸುವ ನಿಟ್ಟಿನಲ್ಲಿ ರೂಪಿಸಿದ ಸಮಿತಿಯು ಗ್ರಾಮೀಣ ಭಾಗದಲ್ಲಿರುವ 10,000 ಸಗಟು ಮಾರುಕಟ್ಟೆ ಮತ್ತು 20,000 ಚಿಲ್ಲರೆ ಮಾರುಕಟ್ಟೆಗಳನ್ನು ಆಧುನೀಕರಣಗೊಳಿಸಬೇಕು, ಆಗಷ್ಟೇ ರೈತರಿಗೆ ಉತ್ತಮ ಆದಾಯ ಗಳಿಸುವುದು ಸಾಧ್ಯವಿದೆ ಎಂದಿತ್ತು. ರೈತರು ತಮ್ಮ ಉತ್ಪನ್ನವನ್ನು ತಾವೇ ಮಾರಿಕೊಳ್ಳಲು ಸಹಕಾರಿಯಾಗುವ ಈ ಹಾತ್ ಬಜಾರ್ಗಳನ್ನು ಅತ್ಯುತ್ತಮ ಸೌಲಭ್ಯಗಳಿರುವ ಗ್ರಾಮೀಣ ಕೃಷಿ ಮಾರುಕಟ್ಟೆಗಳಾಗಿ ಅಥವಾ ಗ್ರಾಮ್ಸ್ ಆಗಿ ಪರಿವರ್ತನೆ ಮಾಡುತ್ತೇನೆ ಎಂದು 2016ರಲ್ಲಿ ಆಗಿನ ಹಣಕಾಸು ಸಚಿವ ಶ್ರೀ ಅರುಣ್ ಜೇಟ್ಲಿ ಅವರು ಹೇಳಿದ್ದರು. ಸದ್ಯಕ್ಕೆ ದೇಶದಲ್ಲಿ 22,000 ಹಾತ್ ಬಜಾರ್ಗಳಿವೆ, ಅವೆಲ್ಲಕ್ಕೂ ಆಧುನಿಕ ಸ್ಪರ್ಶ ನೀಡುತ್ತೇವೆ ಎಂದು 9 ವರ್ಷಗಳ ಹಿಂದೆ ಕೇಂದ್ರ ಸರ್ಕಾರ ಹೇಳಿಕೊಂಡಿತ್ತು. ಆದರೆ ಇವತ್ತಿನ ಮಟ್ಟಿಗೆ ಈ ಎಲ್ಲ ಭರವಸೆಗಳು ಕೂಡ ಕೇವಲ ಮಾತಿನಲ್ಲೇ ಉಳಿದ ಹಾಗೆ ಕಾಣುತ್ತಿದೆ. ಎಷ್ಟನ್ನು ಗ್ರಾಮೀಣ ಕೃಷಿ ಮಾರುಕಟ್ಟೆಗಳಾಗಿ ಪರಿವರ್ತಿಸಲಾಗಿದೆ, ಅವುಗಳಲ್ಲಿ ಯಾವುವು ಎಲ್ಲಿ ಕಾರ್ಯನಿರ್ವಹಿಸುತ್ತಿವೆ, ಎಷ್ಟು ಮುಚ್ಚಿ ಹೋಗಿವೆ ಎಂಬ ಪ್ರಶ್ನೆಗಳಿಗೆ ಕೇಂದ್ರದ ಬಳಿ ಉತ್ತರವಿಲ್ಲ. ಒಟ್ಟಾರೆ ಹಾತ್ ಬಜಾರ್ಗಳಿಗೆ ಆಧುನಿಕ ಸ್ಪರ್ಶ ನೀಡುತ್ತೇವೆ ಎಂಬ ಭರವಸೆಯಂತೆ ಆ ಮಾರುಕಟ್ಟೆಗಳು ಕೂಡ ಅವನತಿಯೆಡೆಗೆ ಸಾಗುತ್ತಿವೆ. ಒರಿಸ್ಸಾದ ಧರ್ಮಾಘರ್ ಆಡನ್ನು ಸಂರಕ್ಷಿಸುವ ಅಗತ್ಯವಿದೆ ಎಂದ ವಾಸನ್. ವಾಟರ್ಶೆಡ್ ಸಪೋರ್ಟ್ ಸರ್ವಿಸಸ್ ಆ್ಯಂಡ್ ಆಕ್ಟಿವಿಟೀಸ್ ನೆಟ್ವರ್ಕ್ನವರು ಒರಿಸ್ಸಾ ಕೃಷಿ ವಿಶ್ವವಿದ್ಯಾಲಯದವರ ಜೊತೆಗೂಡಿ ರಾಜ್ಯದಲ್ಲಿರುವ ಜಾನುವಾರುಗಳ ಸಮೀಕ್ಷೆಯನ್ನು ಕೈಗೊಂಡಿದ್ದರು. ಇದನ್ನು ಆಧರಿಸಿ ಒರಿಸ್ಸಾದ ಧರ್ಮಾಘರ್ ವ್ಯಾಪ್ತಿಯಲ್ಲಿ ಅನೇಕ ವರ್ಷಗಳಿಂದ ರೈತರು ಸಾಕಿಕೊಂಡು ಬರುತ್ತಿರುವ ಸ್ಥಳೀಯ ಆಡಿನ ತಳಿಯನ್ನು ಸಂರಕ್ಷಿಸುವ ಅಗತ್ಯವಿದೆ ಎಂದು ವಾಸನ್ ಹೇಳಿದೆ. ಹಲವಾರು ದಶಕಗಳಿಂದ ಒರಿಸ್ಸಾದ ರೈತರು ಕಂದು ಕಪ್ಪು ಬಣ್ಣದ ಮಧ್ಯಮ ಗಾತ್ರದ ಆಡನ್ನು ಸಾಕುತ್ತಿದ್ದಾರೆ. ಅದಕ್ಕೆ ಅವರು ಧರ್ಮಾಘರ್ ಆಡು ಎನ್ನುತ್ತಾರೆ. ಅತಿ ಹೆಚ್ಚು ತಾಪಮಾನದಲ್ಲೂ ಉತ್ತಮವಾಗಿ ಬೆಳೆಯುವ ಈ ಆಡು ಅಲ್ಲಿನ ರೈತರ ಆದಾಯದ ಮೂಲವಾಗಿದೆ. ಸ್ಥಳೀಯವಾಗಿ ಇದರ ಮಾಂಸಕ್ಕೆ ಒಳ್ಳೆಯ ಬೇಡಿಕೆ ಇದ್ದು ಚೆನ್ನಾಗಿ ಬೆಳೆದ ಆಡು 15,000 ರೂಪಾಯಿಗೆಲ್ಲ ಮಾರಾಟವಾಗುತ್ತಿದೆ. ಈ ತಳಿಯನ್ನು ಭಾರತೀಯ ಪಶುಸಂಗೋಪನಾ ಇಲಾಖೆ ಇದುವರೆಗೂ ಕೂಡ ಗುರುತಿಸಿಲ್ಲ. ಆದಷ್ಟು ಬೇಗ ಇದರ ತಳಿ ಸಂವರ್ಧನೆಯತ್ತ ಗಮನಹರಿಸಬೇಕು ಎಂದು ವಾಸನ್ ಕೋರಿಕೊಂಡಿದೆ. ನೂತನ ಸಾಸಿವೆ ತಳಿಯನ್ನು ಲೋಕಾರ್ಪಣೆಗೊಳಿಸಿದ ಬೇಯರ್. ಜಗತ್ತಿನಾದ್ಯಂತ ಸಾಸಿವೆಗೆ ಬೇಡಿಕೆ ಹೆಚ್ಚುತ್ತಿದೆ. ಈ ಸಮಯದಲ್ಲಿ ಉತ್ತಮ ಇಳುವರಿ ನೀಡುವ ಸಾಸಿವೆ ತಳಿಗಳನ್ನು ಅಭಿವೃದ್ಧಿ ಮಾಡುವತ್ತ ಎಲ್ಲರ ಗಮನ ಇದೆ. ಭಾರತದಲ್ಲಿ ಇದರ ಕುಲಾಂತರಿ ತಳಿಗಳನ್ನು ಅಭಿವೃದ್ಧಿಪಡಿಸಿ ಬೆಳೆಯಲು ಅನುಮತಿ ಸಿಗದೆ ಪ್ರಯೋಗಾಲಯದಲ್ಲೇ ತಳಿಗಳಿರುವ ವಿಷಯ ಎಲ್ಲರಿಗೂ ತಿಳಿದಿದೆ. ಇದೀಗ BASF ಅಥವಾ ಬೇಯರ್ ಕಂಪನಿಯವರು ನೂತನ ತಳಿಯೊಂದನ್ನು ಅಭಿವೃದ್ಧಿ ಮಾಡಿದ್ದಾರೆ. ಇನ್ವಿಗರ್ ಗೋಲ್ಡ್ ಶ್ರೇಣಿಯ ಸಾಸಿವೆ ತಳಿ ಇದಾಗಿದೆ.
ಈವರೆಗೆ ಸಾಸಿವೆಯಲ್ಲಿ ಇರುವುದು ಉತ್ತಮ ಇಳುವರಿ ಕೊಡುವ ತಳಿಗಳು ಇಲ್ಲವೇ ರೋಗ ಸಹಿಷ್ಣು ತಳಿಗಳು. ಆದರೆ ಬೇಯರ್ ಇದೇ ಮೊದಲ ಬಾರಿಗೆ ಅತ್ಯುತ್ತಮ ಇಳುವರಿ ಕೊಡುವ ಬ್ಲ್ಯಾಕ್ ಲೆಗ್ ರೋಗ ಸಹಿಷ್ಣು, ಅತಿ ಹೆಚ್ಚು ತಾಪಮಾನ ತಡೆದುಕೊಳ್ಳುವ, ಬೀಜಕೋಶ ಒಡೆಯದಿರುವ ಸಂಕರಣ ತಳಿಯನ್ನು ತಯಾರಿಸಿದೆ. ಇನ್ವಿಗರ್ ಗೋಲ್ಡ್ ಸಾಸಿವೆ ತಳಿಯಲ್ಲಿ ಲಿಬರ್ಟಿ ಲಿಂಕ್ ಗುಣಗಳಿವೆ. ಅಂದರೆ ಇವು ಕೆಲ ಶ್ರೇಣಿಯ ಕಳೆನಾಶಕ ಸಿಂಪರಣೆಯನ್ನು ತಡೆದುಕೊಳ್ಳಬಹುದು. ಇಷ್ಟೆಲ್ಲ ಉತ್ತಮ ಗುಣಗಳಿರುವುದರಿಂದಲೇ ಈ ತಳಿ ಬಹುಬೇಗ ರೈತರ ನಡುವೆ ಜನಪ್ರಿಯವಾಗಲಿದೆ ಎನ್ನಲಾಗಿದೆ. ಸದ್ಯಕ್ಕೆ ಅಮೆರಿಕ ಮತ್ತು ಕೆನಡಾದ ಮಾರುಕಟ್ಟೆಗೆ ಇದನ್ನು ಬಿಡುಗಡೆ ಮಾಡಲಾಗಿದ್ದು, ಭಾರತದಲ್ಲೂ ಇದು ಲಭ್ಯವಿರುವಂತೆ ಮಾಡಲಾಗುತ್ತದೆ ಎನ್ನುವುದನ್ನು ಕಾದು ನೋಡಬೇಕಾಗಿದೆ. ಇವಿಷ್ಟು ಇವತ್ತಿನ ಕೃಷಿ ವಾರ್ತೆ. ಕೃಷಿಯ ನಿರಂತರ ಕಾರ್ಯಕ್ರಮಕ್ಕಾಗಿ ವೀಕ್ಷಿಸಿ ಫಾರ್ಮ್ ಟಿವಿ. ನಮಸ್ಕಾರ.